ಎಲ್ಲಿಂದ ಆಯ್ಕೆ ಆದರೂ ಕರ್ನಾಟಕದಿಂದ. ಯಾರು ಮತದಾರರು? ಕನ್ನಡಿಗರು. ಇಂಥ ಕನ್ನಡಿಗರ ಮತದಾರರಿಂದ ಆಯ್ಕೆಯಾಗಿರ್ತಕ್ಕಂಥ ಈ ಸಂಸದ ಕನ್ನಡ ನಾಡಿನ ಕುರಿತು, ಕನ್ನಡ ನಾಡಿನ ಸಮಸ್ಯೆಗಳ ಕುರಿತು, ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ಯೆ ತಾಪತ್ರಯಗಳ ಕುರಿತು ಸಂಸತ್ತಿನಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಎಂದು ಎಲ್ಲರೂ ಮತ ಹಾಕಿ ಕಳಿಸಿದ್ದಾರೆ ಹೊರತಾಗಿ ಅಲ್ಲಿ ಹೋಗ್ಬಿಟ್ಟು ನೀನೊಂದು ಪಕ್ಷದ ಚೇಲ ಆಗಿ ಮಾತಾಡು ಅಂತ ಹೇಳಿಲ್ವಲ್ಲ. ಯಾರೋ ಒಬ್ಬ ವ್ಯಕ್ತಿಯನ್ನ ನೀನು ಪ್ಲೀಸ್ ಮಾಡೋದಕ್ಕೆ ಮಾತಾಡು ಅಂತ ಹೇಳಿಲ್ವಲ್ಲ. ಆದರೆ ನೀವು ಮಾಡಿದ್ದೇನು? ಬರೀ ಎಡವಟ್ಟುಗಳು. ಇವತ್ತವರೆಗೂ ಮಾತಾಡಬೇಕು. ಯಾಕಂತಂದರೆ ಅವ್ರ ಹಿನ್ನೆಲೆ ಆಗಿದೆ. ಅವ್ರ ABP ಹಿನ್ನೆಲೆ, ಆಮೇಲೆ ಸಂಘ ಪರಿವಾರದ ಹಿನ್ನೆಲೆ ಬಂದಿರೋದೇ ಏನಂತಂದ್ರೆ ಅವ್ರಿಗೆಲ್ಲರಿಗೊಂದು ಮಾಸ್ ರೋಗ ಇದೆ. ಅದಕ್ಕೆ ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ ನಾವು. ಆಯ್ತಾ? ಅವ್ರಿಗೆ ಏನೇ ಭಾಷಣ ಮಾಡಲಿ, ಏನೇ ಮಾತಾಡಲಿ, ಅವ್ರಿಗೆ ಅಲ್ಲಿ ಪಾಕಿಸ್ತಾನ ಬರಬೇಕು, ಮುಸ್ಲಿಂ ಇರಲೇಬೇಕು. ಹಲವಾರು ಜನ ಅವ್ರಿಗೆ ಹೇಳೋ ರೀತಿ ಏನಂತಂದರೆ ಅವನೊಬ್ಬ ಅಮಾವಾಸ್ಯೆ ಸೂರ್ಯ ಹೇಳ್ತಾರೆ. ಆಮೇಲೆ ಅವನು ಎಡಬಡಂಗಿ, BJಪಿಲಿರ್ತಕ್ಕಂಥ ಜೋಕರು, ಇಸ್ಲಾಮೋಫೋಬಿಯ ರೋಗ ಪೀಡಿತನಾಗಿದ್ದಾನೆ, ಹಿಂದುತ್ವವಾದಿ, ಮತಾಂಧ, ಕನ್ನಡ ವಿರೋಧಿ, ಬುದ್ಧಿಗೇಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವನಿಗೆ. ತೇಜಸ್ವಿ ಸೂರ್ಯ ಮಾತುಗಳು ಸಮರ್ಥಿಸೋರು ಯಾರು? ಅಂಧಭಕ್ತರು. ನೆನ್ಪಿಟ್ಕೊಳ್ಳಿ, ಅಂಧಭಕ್ತರು ಅವ್ರು ಏನು ಹೇಳಿದ್ರು ಸಮರ್ಥಿಸ್ಕೊಂತಾರೆ. ಆಯ್ತಾ? ಸೂರ್ಯ ಪಶ್ಚಿಮ ಕೊಡ್ತಾನಂದ್ರು ಹೌದು ಹೌದು ಅಂತಾರೆ ಅವರು. ಕಾಗೆ ಬಿಳಿ ಇದೆ ಅಂದ್ರು ಹೌದು ಹೌದು ಅಂತಾರೆ ಅವರು. ಅವ್ರ ತಲೆಯಲ್ಲಿ ಸಗಣೆ ಬಿಟ್ಟು ಬೇರೆ ಇನ್ನೇನು ಇರೋದಿಲ್ಲ.